Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, in last few classes, we discussed about many social movements like environmental movement, women's movement, alcohol prohibition movement, and also we discussed about mob and mob violence. So today I am going to explain another important movement in India, that is farmers movement. Children, why did the farmers protested? Why did the farmers protested? ರೈತರು ಯಾಕೆ ಚಳುವಳಿಯನ್ನು ಆರಂಭಿಸಿದ್ರು, ಯಾಕೆ ಪ್ರತಿಭಟನೆ ಮಾಡಿದ್ರು? ರೈತ ಚಳುವಳಿ ಯಾಕೆ ಶುರುವಾಯಿತು ಅಂತಂದ್ರೆ ವಿತ್ ದ ಡೇನಿಯಲ್ ಆಫ್ ಲ್ಯಾಂಡ್ ಟ್ಯಾಕ್ಸ್. ಫಾರ್ ದ ಡೇನಿಯಲ್ ಆಫ್ ಲ್ಯಾಂಡ್ ಟ್ಯಾಕ್ಸ್ ಅಂದ್ರೆ ಲ್ಯಾಂಡ್ ಟ್ಯಾಕ್ಸ್ ಭೂ ಕಂದಾಯವನ್ನ ನಿರಾಕರಿಸೋದ್ರ ಮೂಲಕ. ಇಟ್ ಈಸ್ ದ ಬಿಗಿನಿಂಗ್ ಆಫ್ ದ ಫಾರ್ಮರ್ಸ್ ಮೂವ್ಮೆಂಟ್. ಸೊ ಡೇನಿಯಲ್ ಆಫ್ ಲ್ಯಾಂಡ್ ಟ್ಯಾಕ್ಸ್ ಈಸ್ ದ ಬಿಗಿನಿಂಗ್ ಆಫ್ ದ ಫಾರ್ಮರ್ಸ್ ಮೂವ್ಮೆಂಟ್. ಇದನ್ನ ಭೂ ಕಂದಾಯದ ನಿರಾಕರಣೆ ಏನಿದೆ, ಇದರ ಮೂಲಕ ಈ ಒಂದು ರೈತರ ಪ್ರತಿಭಟನೆ ಅಥವಾ ರೈತ ಚಳುವಳಿ ಅಂತಕ್ಕಂಥದ್ದು ಶುರುವಾಯಿತು ಅಂತ ಹೇಳ್ಬೋದು. ಸೊ ನಾವು ಹಿಸ್ಟ್ರಿನಲ್ಲಿ ಓದ್ತಾ ಹೇಳ್ತೀವಿ, ಸೋ ಮೆನಿ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ emerged in the time of British rule. At that time, the farmers were exploited by the land tax policies of the British. So then the farmers protested against the British government for denial of land tax. So this is the beginning of farmers movement. ಇದನ್ನು ನಾವು ರೈತ ಚಳವಳಿಯ ಪ್ರಾರಂಭ ಅಂತ ಹೇಳ್ಬಿಟ್ಟು ಹೇಳ್ಬೋದು. Later, they tried to express their problem in the face of economic problems besieged their community during the later part of 21st century. So, farmers protested against the government for the protection of their economic stability, their economic status, or their economic conditions ಫಾರ್ ದೇರ್ ಕಮ್ಯುನಿಟಿ. ಈ ಒಂದು ರೈತ ಸಮುದಾಯದ ಆರ್ಥಿಕ ಸ್ಥಿರತೆಗಾಗಿ, ಆರ್ಥಿಕ ರಕ್ಷಣೆಗಾಗಿ ಅವರು ತಮ್ಮ ಚಳುವಳಿಯನ್ನು ಪ್ರಾರಂಭ ಮಾಡಿದರು ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಸೊ 21st ಸೆಂಚುರಿನಲ್ಲಿ ಈಗಲೂ ಸಹ ರೈತರ ಹೋರಾಟಗಳು ನಡೀತಲೇ ಇದ್ದಾವೆ. ಇಲ್ಲಿ ಮುಖ್ಯವಾಗಿ ರೈತರ ಆರ್ಥಿಕ ಹಿತಾಸಕ್ತಿಯನ್ನೇ ಗಮನದಲ್ಲಿಟ್ಕೊಂಡು ರೈತರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಡ್ಯೂರಿಂಗ್ 1980s, ಅಮಾಂಗ್ ಆಲ್ ದ ಸೋಷಿಯಲ್ ಮೂವ್ಮೆಂಟ್ಸ್, it is the farmers movement that is more important. 1980, it is the decade of 1980. It witnessed more movements, but among them, the farmers movement is very important. So, ಹಾಗಾದ್ರೆ ಇದಕ್ಕೇನು ರೈತರ ಸುಧಾರಣೆಗಳು ನಡೀಲೇ ಇಲ್ವಾ, ರೈತರಿಗಾಗಿ ಏನು ಮಾಡಲೇ ಇಲ್ವಾ ಅಂತ ನಾವು ನೋಡೋದಾದ್ರೆ, ಡ್ಯೂರಿಂಗ್ 1970, ಡಿ ದೇವರಾಜ್ ಅರಸ್, he was the Chief Minister of Karnataka at the time of 1970, and he started various social reformations. At the time of Devraj Aras, when he ruled as Chief Minister of Karnataka, he brought many social reformations for the farmers. He strived to bring in various legal measures to free the downtrodden from the shackles of caste system. He brought the Devraj Aras, he was the Chief Minister of Karnataka, he brought many social reformations. He tried to bring various legal measures to free the downtrodden. Downtrodden ಅಂದರೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು, ಫಾರ್ ದ ಶಕಲ್ ಆಫ್ ಕ್ಯಾಸ್ಟ್ ಸಿಸ್ಟಮ್. ಈ ಒಂದು ಜಾತಿ ವ್ಯವಸ್ಥೆಯಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜಾತಿ ವ್ಯವಸ್ಥೆಯ ಸಂಕೋಲೆ, ಶಕಲ್ ಮೀನ್ಸ್ ಸಂಕೋಲೆ, ಈ ಜಾತಿ ವ್ಯವಸ್ಥೆಯ ಸಂಕೋಲೆಯಲ್ಲಿ ಸಿಕ್ಕಿರ್ತಕ್ಕಂಥ ಈ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವರ್ಗಗಳನ್ನು ಮೇಲೆತ್ತಲಿಕ್ಕೆ ದೇವರಾಜ ಅರಸ್ ಅನೇಕ ಸುಧಾರಣಾ ಕ್ರಮಗಳನ್ನು ಜಾರಿಗೊಳಿಸ್ತಾರೆ. ಸೊ ದೇವರಾಜ ಅರಸು ಇವತ್ತಿಗೂ ಯಾಕೆ ಪ್ರಸ್ತುತ ಅಂತಂದ್ರೆ,
ಇವತ್ತು ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ದೇವರಾಜ ಅರಸು ಅವರನ್ನು ನೆನಪಿಸ್ಕೊಳ್ತೀವಿ. ಯಾಕಂದರೆ ಅವತ್ತು ಅವ್ರು ತಂದಿರತಕ್ಕಂಥ ಸುಧಾರಣಾ ನೀತಿಗಳು ಬಹಳ ಮಟ್ಟಿಗೆ ಸಮಾಜದ ಮೇಲೆ ಪ್ರಭಾವವನ್ನು ಬೀರಿದವು. Measures were taken to free farmers from the clutches of the tenancy system and bonded labor. He also implemented many farmers' law. By these laws, he tried to free the farmers from the clutches of tenancy system. Tenancy ಅಂತಂದರೆ ಗೇಣಿ ಪದ್ಧತಿ. ಸೊ ಗೇಣಿ ಪದ್ಧತಿಯಲ್ಲಿ ರೈತರಿಗೆ ಸಾಕಷ್ಟು ನಷ್ಟ ಆಗ್ತಾ ಇತ್ತು. ಅಂಥ ಗೇಣಿ ಪದ್ಧತಿಗೆ ಒಳಪಟ್ಟಿರ್ತಕ್ಕಂಥ ರೈತರನ್ನ ಆ ಒಂದು ಗೇಣಿಯ ಹಿಡಿತದಿಂದ ಹೊರತರಲಿಕ್ಕೆ ಇವರು ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದರು. ಅದನ್ನೇ ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮೂಲಕ ಸಾಕಷ್ಟು ಭೂರಹಿತ ರೈತರಿಗೆ ಭೂಮಿಯನ್ನು ದೊರಕಿಸಿಕೊಟ್ಟಂಥ ಕೀರ್ತಿ ದೇವರಾಜ ಅರಸ್ ಅವರಿಗೆ ಸಲ್ಲುತ್ತೆ. ಹಾಗಾಗಿನೇ ರೈತ ಸುಧಾರಣೆ ಅಂತಕ್ಕಂಥ ಹೆಸರು ಬಂದಾಗೆಲ್ಲ ದೇವರಾಜ ಅರಸ್ ಅವರನ್ನು ನಾವಿವತ್ತು ನೆನಪಿಸಿಕೊಳ್ಳಾರದೆ ಇರಲಿಕ್ಕಾಗದೇ ಇಲ್ಲ. ಸೊ ಇಷ್ಟು ಮಟ್ಟಿಗೆ ಒಂದು ಸುಧಾರಣೆಯನ್ನು ದೇವರಾಜ ಅರಸ್ ತಮ್ಮ ಆಡಳಿತಾವಧಿಯಲ್ಲಿ ಜಾರಿಗೆ ತಂದರು. ಆ್ಯಂಡ್ ಆಲ್ಸೋ he takes some measures to remove or eradicate the bonded labor. Bonded labor ಅಂತಂದರೆ ಜೀತ ಪದ್ಧತಿ. ಸೊ ಇಂಥ ಜೀತ ಪದ್ಧತಿಯನ್ನು ಬಾಂಡೆಡ್ ಲೇಬರ್ ಸಿಸ್ಟಮನ್ನು ತೊಡೆದು ಹಾಕಲಿಕ್ಕೆ he implemented many legal measures or laws. Apart from releasing the farmers from debt, the minister and also he tried ರಿಲೀಸಿಂಗ್ ದ ಫಾರ್ಮರ್ಸ್ ಫ್ರಮ್ ಡೆಪ್ಟ್. ರೈತರನ್ನ ಸಾಲದ ಸುಳಿಯಿಂದ ಈ ಕಡೆ ತರಲಿಕ್ಕೂ ಅವರು ಪ್ರಯತ್ನ ಪಟ್ಟರು. ಅದಕ್ಕಾಗಿ ಸಾಕಷ್ಟು ಬ್ಯಾಂಕ್ಗಳ ಮೂಲಕ ಸಾಲವನ್ನು ಕೊಡಿಸ್ತಕ್ಕಂಥ, ಸಹಕಾರ ಸಂಘಗಳ ಮೂಲಕ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋದ್ರ ಮೂಲಕ ರೈತರು ಶ್ರೀಮಂತರ ಬಳಿ ಅಥವಾ ಈ ಒಂದು ಬೇರೆ ಖಾಸಗಿಯಾಗಿ ಸಾಲವನ್ನು ಪಡಿತಕ್ಕಂಥದ್ದನ್ನು ತಪ್ಪಿಸಿ ಅದನ್ನು ಸರ್ಕಾರವೇ ಸಾಲದ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಮುಂದಾಗಿ ಮನಿ ಲೆಂಡರ್ಸ್ ಅಂದರೆ ನಾವೇನು ಈ ಮನಿ ಲೆಂಡರ್ಸ್ ಅಂತ ಏನು ಕರಿತೀವಿ, ಮನಿ ಲೆಂಡರ್ಸ್ ಹತ್ರ ಅವ್ರು ಸಾಲ ಪಡೆಯೋದನ್ನು ತಪ್ಪಿಸಿರು. ಆ ಮೂಲಕ ರೈತ ಶೋಷಣೆಯನ್ನು ತಪ್ಪಿಸ್ಲಿಕ್ಕೆ ಅವರು ಕಾರಣೀಭೂತರಾದರು. ಇನ್ನು ಈ ಒಂದು ಅವಧಿಯಲ್ಲಿ ಆಗಿರ್ತಕ್ಕಂಥ ಮಹತ್ವಪೂರ್ಣ ಸುಧಾರಣೆ ಅಂತಂದರೆ ಅದು ಬಸವಲಿಂಗಪ್ಪನವರು ಜಾರಿಗೆ ತಂದಿರತಕ್ಕಂಥ ಕಾನೂನು. ಬಸವಲಿಂಗಪ್ಪ he was the minister. He tried to eradicate the practice of carrying night soil on the head. ನೋಡಿ, ಮೊದಲು ಮಲ ಹೊರುವ ಪದ್ಧತಿ ಇತ್ತು. ನೈಟ್ ಸಾಯಿಲ್ ಅಂತಂದರೆ ಮಲ ಹೊರುವ ಪದ್ಧತಿ. ಅದರಲ್ಲೂ ದಲಿತರನ್ನ ಇದಕ್ಕೆ ಅತಿ ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ರು. ಸೊ ಇದನ್ನು ನಿವಾರಣೆ ಮಾಡಲಿಕ್ಕೆ ಬಸವಲಿಂಗಪ್ಪ he was a minister. He brought a legal measures to eradicate the practice of carrying night soil on the head. ತಲೆಯ ಮೇಲೆ ಮಲ ಹೊರತಕ್ಕಂಥ ಪದ್ಧತಿಯನ್ನು ನಿವಾರಣೆ ಮಾಡಲಿಕ್ಕೆ ಅವರು ಕಾನೂನನ್ನು ಜಾರಿಗೊಳಿಸಿದರು. ಸೊ ನೈಟ್ ಸಾಯಿಲ್ ಅಂತಂದರೆ ಮಲ. In the later duration, farmers' movement were organized to attract the attention of the government for the various problems faced by the farmers. After the 1980, many farmers' movement took place in Karnataka and in India. For the main aim of these movements is attract the attention of the government for the various problems faced by the farmers. ಇದು ಮುಖ್ಯ ಉದ್ದೇಶ ಸರ್ಕಾರದ ಒಂದು ಆಸಕ್ತಿಯನ್ನು ತಮ್ಮತ್ತ ಸೆಳೆತಕ್ಕಂಥದ್ದು. ಯಾಕಪ್ಪ ಅಂತಾರೆ, ರೈತರು ಅನೇಕ ಕಷ್ಟಗಳನ್ನು ಪಡ್ತಾ ಇದ್ದಾರೆ, ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಆ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸ್ಬೇಕು, ಸರ್ಕಾರದ ಗಮನವನ್ನು ಆ ಕಡೆ ತಿರುಗಿಸ್ಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅವ್ರು ಮಾಡಿದರು. ಯಾಕೆಂತ ಈಗ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬನ್ನು ಬಿಟ್ಟಿರ್ತಕ್ಕಂಥ ಜನಕ್ಕೆ ವರ್ಷ ಕಳೆದರೂ ಕಬ್ಬಿನ ದುಡ್ಡು ವಾಪಸ್ ಬರಲ್ಲ. ಅಂಥ ಟೈಮಲ್ಲಿ ರೈತರು ಮತ್ತೆ ಪ್ರತಿಭಟನೆಯನ್ನು ನಡೆಸಿ ಆ ಮೂಲಕ ಸರ್ಕಾರದ ಗಮನಕ್ಕೆ ತಂದು ನೆರವನ್ನು ಕೇಳ್ತಕ್ಕಂಥದ್ದು. ಆಮೇಲೆ ಅವರು ಸಬ್ಸಿಡಿಗಾಗಿ ಹೋರಾಟವನ್ನು ಮಾಡ್ತಕ್ಕಂಥದ್ದು, ಗೊಬ್ಬರ ಸಕಾಲಕ್ಕೆ ಸಿಗದೆ ಹೋಗತಕ್ಕಂಥ ಸಂದರ್ಭದಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥದ್ದು, ಅಥವಾ ರೈತರಿಗೆ ಬೆಳೆಗೆ ಯೋಗ್ಯವಾಗಿರ್ತಕ್ಕಂಥ ಬೆಲೆ ಸಿಗದಂಥ ಸಂದರ್ಭದಲ್ಲಿ ರೈತರ ಹೋರಾಟವನ್ನು ಮಾಡ್ತಕ್ಕಂಥದ್ದು. ಒಟ್ಟಲ್ಲಿ ತಮ್ಮ ಸಮಸ್ಯೆಗಳನ್ನು ಸರ್ಕಾರದ ಗಮನ ಸೆಳೆಯಲಿಕ್ಕೆ, ತಮ್ಮ ಸರ್ಕಾರಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ರೈತರು ಈ ಒಂದು ಮುಷ್ಕರಗಳನ್ನು, ಚಳುವಳಿಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈಗ ಕೇಂದ್ರ ಸರ್ಕಾರ 3 ಕಾಯ್ದೆಗಳನ್ನು ಜಾರಿಗೊಳಿಸಿದೆ. ಆ ರೈತ ಅಥವಾ ಈ ಒಂದು ಕೃಷಿ ಸುಧಾರಣೆಗೆ
ಸುಧಾರಣೆಗಾಗಿ. ಆದರೆ ರೈತರು ಆ 3 ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಸುಮಾರು 7 ತಿಂಗಳಿನಿಂದ ಸತತವಾಗಿ ಈ ದೆಹಲಿಯ ಹೊರವಲಯದಲ್ಲಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಪತ್ರಿಕೆಗಳಲ್ಲಿ, ಸುದ್ದಿ ಚಾನಲ್ಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಹೀಗೆ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಮುಷ್ಕರ ಅಥವಾ ಚಳುವಳಿಗಳು ಆರಂಭ ಆದವು. The governments tried to tackle the farmers movement as politically motivated movement by using police ordering, firing and lathi charge. But the government tried to suppress the movement, especially farmers movement, through the police power. ಈಗ ಪೊಲೀಸ್ ಶಕ್ತಿಯನ್ನು ಬಳಸಿ ಅವರು ಆ ಒಂದು ಹೋರಾಟಗಳನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಹಾವೇರಿಯಲ್ಲಿ ಗೋಲಿಬಾರ್ ಆಯಿತು. ಅಲ್ಲಿ ಹಾವೇರಿಯಲ್ಲಿ ಯೂರಿಯಾಕ್ಕೆ ಅತಿ ಹೆಚ್ಚು ಡಿಮ್ಯಾಂಡ್ ಇತ್ತು. ಕೆಲವು ಸಂದರ್ಭದಲ್ಲಿ ಆ ಒಂದು ಸಿಗದಂಥ ಸಂದರ್ಭದಲ್ಲಿ ಏನಾಯಿತು, ರೈತರು ರುಚಿಗೆದ್ದಾಗ ಅದನ್ನು ನಿಯಂತ್ರಿಸಲಿಕ್ಕೆ ಪೊಲೀಸ್ನವರು ಲಾಠಿ ಚಾರ್ಜನ್ನು ಮಾಡಬೇಕಾಯಿತು. In 1980, the farmers of Nargunda revolt against the government's attempts to use force against the farmers. ಇಲ್ಲಿ ನರಗುಂದದಲ್ಲೂ ಸಹ ಈ ಒಂದು ನೀರಾವರಿಗಾಗಿ ಹೋರಾಟಗಳು ಶುರುವಾದಾಗ ಇದು ನಾಡಿನ ಗಮನ, ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತದ ಗಮನವನ್ನು ಸೆಳೆದಿರ್ತಕ್ಕಂಥ ಒಂದು ಬಹುದೊಡ್ಡ ಹೋರಾಟ. ಸೊ ಇಲ್ಲೂ ಸಹ ಪೊಲೀಸ್ ಫೋರ್ಸನ್ನು ಬಳಸಿ ಸರ್ಕಾರ ಆ ಒಂದು ರಿವೋಲ್ಟನ್ನು ಹತ್ತಿಕ್ತು. The farmers' revolt of Nargunda was not only a protest of high-handedness of the police, it was also a total pro-farmer movement. ಇದು ಕೇವಲ ಪೊಲೀಸ್ ಶಕ್ತಿಯನ್ನು ಬಳಸಿದ್ದಷ್ಟೇ ಅಲ್ಲ, ಇದು ಬಹುದೊಡ್ಡವಾಗಿರ್ತಕ್ಕಂಥ ಅತಿ ದೊಡ್ಡ ಮಟ್ಟದ ರೈತ ಹೋರಾಟ ಚಳುವಳಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದನ್ನ ಪೊಲೀಸ್ ಪವರ್ ಅನ್ನು ಬಳಸಿ ಸರ್ಕಾರ ಆ ಒಂದು ನರಗುಂದ ರಿವೋಲ್ಟ್ ಅನ್ನ ಹತ್ತಿಕ್ಕಿದ್ದನ್ನು ನಾವು ಕಾಣ್ತೀವಿ. After the Nargunda revolt, the farmers movement leaders. After the revolt, the farmer movement leader Professor M.D. Nanjundaswamy, a socialist, founded Karnataka State Raita Sangha. After the Nargunda revolt, it took a new direction. After the Nargunda revolt, in Karnataka, the farmers make an association called ಕರ್ನಾಟಕ ಸ್ಟೇಟ್ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಹೇಳಿ ಮಾಡಿಕೊಂಡ್ರು. ಅದಕ್ಕೆ ಅಪಾಯಿಂಟೆಡ್ ನಂಜುಂಡಸ್ವಾಮಿ, M.D. ನಂಜುಂಡಸ್ವಾಮಿ ಆಸ್ ದ ಲೀಡರ್. ಅದಕ್ಕೆ ಒಬ್ಬ ನಾಯಕ ಉಟ್ಕೊಂಡ. ಅವ್ರು ಯಾರಪ್ಪ ಅಂದರೆ M.D. ನಂಜುಂಡಸ್ವಾಮಿ. ಈ ಫೌಂಡೆಡ್ ಕರ್ನಾಟಕ ಸ್ಟೇಟ್ ರೈತ ಸಂಘ. ಆಫ್ಟರ್ ದ ನರಗುಂದ ರಿವೋಲ್ಟ್, ದ ಫಾರ್ಮರ್ಸ್ ಆಫ್ ಕರ್ನಾಟಕ ಸ್ಟಾರ್ಟೆಡ್ ಆರ್ ಆರ್ಗನೈಸ್ಡ್ ಎ ಯೂನಿಯನ್ ಕಾಲ್ಡ್ ಕರ್ನಾಟಕ ಸ್ಟೇಟ್ ರೈತ ಸಂಘ. It was founded by M.D. Nanjundaswamy. This organization came into existence with the presidentship of Rudrappa. Rudrappa appointed as the president of Karnataka State Raita Sangha, and he was a Gandhian. He was from Shivamogga. He was from Shivamogga. And M.D. Nanjundaswamy, he was the convener of Karnataka State Raita Sangha, and N.D. Sundaresh named as the secretary of the organization. M.D. Nanjundaswamy, he was the leader and founder of Karnataka State Raita Sangha. He also appointed as the convener of Karnataka State Raita Sangha, and secretary M.D. Sundaresh was named as the secretary of the Karnataka State Raita Sangha. The Karnataka Raita Sangha, when it formed, then it demanded some demands put before the government. They are due to unscientific price fixation. Unscientific price fixation ಏನಾಗ್ತಾ ಇದೆ, ಆ ಒಂದು ಅಂದರೆ ಅವೈಜ್ಞಾನಿಕವಾಗಿರ್ತಕ್ಕಂಥ ಬೆಲೆ ನಿರ್ಧಾರ ಪದ್ಧತಿಯನ್ನು ಕೈಬಿಡಿ ಅಂತಕ್ಕಂಥ ಒಂದು ಡಿಮ್ಯಾಂಡ್ ಅನ್ನು ಸರ್ಕಾರದ ಮುಂದೆ ಇಡ್ತು. ದ ಫಾರ್ಮರ್ಸ್ ಆರ್ ಇನ್ ಡಿಸ್ಟ್ರೆಸ್ ಅಂಡ್ ಹೆನ್ಸ್ ದ ಗೌರ್ಮೆಂಟ್ ಶುಡ್ ಸ್ಟಾಪ್ ಸೀಜರ್ ಆಫ್ ದ ಪ್ರಾಪರ್ಟೀಸ್ ಆಫ್ ದ ಫಾರ್ಮರ್ಸ್ ಫಾರ್ ದೇರ್ ಡೆಬ್ಟ್ಸ್. ದ ಫಾರ್ಮರ್ಸ್ ಆರ್ ಇನ್ ಡಿಸ್ಟ್ರೆಸ್ ಅಂಡ್ ಹೆನ್ಸ್ ದ ಗೌರ್ಮೆಂಟ್ ಶುಡ್ ಸ್ಟಾಪ್ ಸೀಜರ್ ಆಫ್ ದ ಪ್ರಾಪರ್ಟೀಸ್ ಆಫ್ ದ ಫಾರ್ಮರ್ಸ್ ಫಾರ್ ದೇರ್ ಡೆಬ್ಟ್ಸ್. ಈಗ ಸರ್ಕಾರ ಏನಾಗ್ತಿದ್ದಾರೆ, ಪದೇ ಸಾಲಗಳನ್ನು ಕಟ್ಟಲಿಲ್ಲ ಅಂತಂದರೆ ಆ ಒಂದು ರೈತರ ವಸ್ತುಗಳನ್ನು ಮುಟ್ಗೋಲು ಹಾಕ್ಕೊಳ್ತಾ ಇದೆ.
ಸೊ ಅದನ್ನು ತಪ್ಪಿಸ್ಲಿಕ್ಕೆ ಇವರು ಪ್ರಯತ್ನವನ್ನು ಪಟ್ಟರು. ವಿಲೇಜಸ್ ವಿಚ್ ಲ್ಯಾಕ್ ಇನ್ಫ್ರಾಸ್ಟ್ರಕ್ಚರ್ ಶುಡ್ ಬಿ ಡೆವಲಪ್ಡ್ ಇಮ್ಮಿಡಿಯೇಟ್ಲಿ. ಏನು ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಆಗಿದೆ, ಅವುಗಳನ್ನು ತತ್ಕ್ಷಣದಲ್ಲೇ ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಬೇಡಿಕೆಯನ್ನು ಈ ಕರ್ನಾಟಕ ರಾಜ್ಯ ರೈತ ಸಂಘ ಸರ್ಕಾರದ ಮುಂದೆ ಮಂಡಿಸಿತು. ವಿಲೇಜಸ್ ಶುಡ್ ಗೆಟ್ ದೇರ್ ಶೇರ್ ಔಟ್ ಆಫ್ ದೇರ್ ರಿಸೋರ್ಸಸ್ ಎಕ್ಸ್ಟ್ರಾಕ್ಟೆಡ್. ಅಲ್ಲಿ ಈಗ ಹಳ್ಳಿಗಳಲ್ಲಿ ಏನು ರಿಸೋರ್ಸನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರಿ, ಸಂಪನ್ಮೂಲವನ್ನು ತೆಗಿತಾ ಇದ್ರಿ, ಅದರಲ್ಲಿ ಆ ಹಳ್ಳಿಗಳಿಗೆ ಶೇರನ್ನು ಕೊಡಿ, ಪಾಲುದಾರಿಕೆಯನ್ನು ಕೊಡಿ ಅಂತಕ್ಕಂಥ ಡಿಮ್ಯಾಂಡನ್ನು ಇಡ್ತು. ಈಗ ಎಷ್ಟೋ ಹಳ್ಳಿಗಳಲ್ಲಿ ಖನಿಜಗಳು ಸಿಗ್ತಾ ಹೋಗ್ತವೆ. ಸೊ ಆ ಖನಿಜಗಳನ್ನು ತೆಗಿಬೇಕಾದ್ರೆ ಆ ಹಳ್ಳಿಯ ಅಭಿವೃದ್ಧಿಗಾಗಿ ಇಷ್ಟು % ಹಣವನ್ನು ಮೀಸಲಿಡಿ ಅಂತಕ್ಕಂಥ ಡಿಮ್ಯಾಂಡನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಸರ್ಕಾರದ ಮುಂದೆ ಇಡ್ತು. ಲೆವಿ ಸಿಸ್ಟಮ್ ಶುಡ್ ಬಿ ಸ್ಟಾಪ್ಡ್. ಈಗ ಹಳ್ಳಿಗಳಲ್ಲಿ ಬೆಳೆ ಬೆಳೀತಾ ಇರ್ತಾರೆ, ಸರ್ಕಾರ ಅತಿ ಹೆಚ್ಚು ಭತ್ತ ಬೆಳೀತಕ್ಕಂಥ, ಅತಿ ಹೆಚ್ಚು ಗೋಧಿ ಬೆಳೀತಕ್ಕಂಥ, ಅತಿ ಹೆಚ್ಚು ರಾಗಿ ಬೆಳೀತಕ್ಕಂಥ, ಜೋಳ ಬೆಳೀತಕ್ಕಂಥ ಕ್ಷೇತ್ರಗಳಲ್ಲಿ ಏನು ಮಾಡ್ತಾರೆ, ಲೆವಿ ಪದ್ಧತಿಯನ್ನು ತರುತ್ತೆ. ಲೆವಿ ಅಂತಂದರೆ ಸರ್ಕಾರ ನಿರ್ಧರಿಸಿದಂಥ ಬೆಲೆಗೆ ಅಲ್ಲಿ ರೈತರು ತಮ್ಮ ಧಾನ್ಯಗಳನ್ನು ಮಾರಬೇಕಾಗುತ್ತೆ. ಸೊ ಅಂಥ ಲೆವಿ ಪದ್ಧತಿಯನ್ನು ಕೈಬಿಟ್ಟು ಪಾರದರ್ಶಕವಾಗಿ ಮಾರುಕಟ್ಟೆಗಳಲ್ಲಿ ಎಷ್ಟು ರೇಟ್ ಇದೆಯೋ ಅದೇ ದರಕ್ಕೆ ಅವರ ವಸ್ತುಗಳನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಇದು ಹೇಳ್ತು. ಇವನ್ ಟುಡೇ ದ ಫಾರ್ಮರ್ಸ್ ಮೂವ್ಮೆಂಟ್ ಆರ್ ಗೋಯಿಂಗ್ ಆನ್. ಇವತ್ತು ಸಹ ರೈತ ಚಳವಳಿಗಳು ನಾನ್ ಸ್ಟಾಪ್, ಅವು ಇವತ್ತು ಸಹ ಮುಂದಕ್ಕೆ ಹೋಗ್ತಲೇ ಇದ್ದಾವೆ. ನೂರಾರು ಚಳವಳಿಗಳು ದೇಶದಾದ್ಯಂತ ನಡೀತಲೇ ಇದ್ದಾವೆ. ವೆರಿ ರೀಸೆಂಟ್ಲಿ ದ ಫಾರ್ಮರ್ಸ್ ಪ್ರೊಟೆಸ್ಟೆಡ್ ಎಗೇನ್ಸ್ಟ್ ದ ಮಹದಾಯಿ ಆ್ಯಂಡ್ ಕಾವೇರಿ ರಿವರ್ ವಾಟರ್ ಶೇರಿಂಗ್ ಜಡ್ಜ್ಮೆಂಟ್ ಫಾರ್ ದ ಕೋರ್ಟ್. ಇಲ್ಲಿ ಮಹದಾಯಿ ನೀರಿಗೆ ಸಂಬಂಧಪಟ್ಟಂತೆ ಹೋರಾಟಗಳು ನಡೀತಕ್ಕಂಥದ್ದನ್ನು ನೋಡ್ತೀವಿ. ಕಾವೇರಿ ನದಿಯಲ್ಲಿ ನೀರಿನ ಕೊರತೆ ಆದಾಗ ಮಂಡ್ಯಕ್ಕೆ ತಮಿಳುನಾಡಿಗೆ ಏನಾದ್ರು ನೀರು ಬಿಟ್ಟಾಗ ಆಗ ನದಿಯಲ್ಲಿ ಇಳಿದು ಹೋರಾಟವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಹಲವು ರೈತ ಚಳುವಳಿಗಳು ಸದಾ ಒಂದಿಲ್ಲೊಂದು ರೀತಿಯಲ್ಲಿ ಸುದ್ದಿಯನ್ನು ಮಾಡ್ತಕ್ಕಂಥದ್ದು. ಆದರೆ ಬಹುಮುಖ್ಯವಾಗಿ ರೈತರು ತಮ್ಮ ಆರ್ಥಿಕತೆಗೆ ಪೆಟ್ಟು ಬಿದ್ದಾಗ ತಮ್ಮ ಸಮುದಾಯದ ರಕ್ಷಣೆಗಾಗಿ ಹೋರಾಟಗಳನ್ನು ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ರೈತ ಸಂಘಗಳ ಹೋರಾಟ ಒಂದು ನಡೀತಕ್ಕಂಥದ್ದನ್ನು ನಾವು ನೋಡಬಹುದು.